ಫ್ರೆಂಡ್ಸ್, ನನ್ನ ಹೆಸರು ಪ್ರವೀಣ್ ಕುಮಾರ್ ಅಂತ. ಇದುವರೆಗೂ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಬಟನ್ ಐಕನ್ನ ಪ್ರೆಸ್ ಮಾಡಿ. ಮುಂದೆ ಬರುವ ನನ್ನ ಎಲ್ಲ ವಿಡಿಯೋಗಳು ನೋಟಿಫಿಕೇಶನ್ ಆಗಿ ದೊರಕುತ್ತವೆ. ಹಲೋ ಫ್ರೆಂಡ್ಸ್, ನಮಸ್ಕಾರ. ನನ್ನ ಹೆಸರು ಪ್ರವೀಣ್ ಕುಮಾರ್ ಕಂಟಿಕರ್ ಅಂತ. ಇದುವರೆಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಲೈಕ್ ಮಾಡಿ. ಫ್ರೆಂಡ್ಸ್, ನಾನು ಇವತ್ತೇನು ಹೇಳ್ತಾ ಇರೋದು ಅಂತಂತಂದರೆ, ಒಂದು ಮೊಬೈಲ್ ಅಂತ ಆ್ಯಪ್ ಬರುತ್ತೆ ಫ್ರೆಂಡ್ಸ್. ಅದು ನಿಮಗೆ ಹೇಗೆ ಸಹಾಯಕ ಅಂತಂತಂದರೆ, ನೀವು ನಿಮ್ಮ ಕಾಲ್ ಡೀಟೇಲ್ಸ್ನ ಕಲೆಕ್ಟ್ ಮಾಡ್ಬೋದು ಫ್ರೆಂಡ್ಸ್. ನಿಮ್ಮ ನಂಬರ್ನ ಕಾಲ್ ಡೀಟೇಲ್ಸ್ನ ಕಲೆಕ್ಟ್ ಮಾಡ್ಬೋದು. ನಿಮ್ಮ 1 ತಿಂಗಳ ಹಿಂದೆ ಅಥವಾ 3 ತಿಂಗಳ ಹಿಂದೆ, ಲಾಸ್ಟ್ ಮ್ಯಾಕ್ಸಿಮಮ್ 3 ತಿಂಗಳ ಹಿಂದೆನ ಕಾಲ್ ಡೀಟೇಲ್ಸ್ನ ಕಲೆಕ್ಟ್ ಮಾಡ್ಬೋದು. ಅದಕ್ಕೂ ಮುನ್ನ ಕಲೆಕ್ಟ್ ಮಾಡೋಕ್ಕಿಂತ ಮುನ್ನ ನಿಮ್ಮ ಹತ್ರ ಜಿಮೇಲ್ ಅಕೌಂಟ್ ಇರಬೇಕಾಗುತ್ತೆ ಫ್ರೆಂಡ್ಸ್. ಏಕೆಂತಂದರೆ ಏರ್ಟೆಲ್ ಕರ್ನಾಟಕದಿಂದ ಅವರು ಬಿಲ್ಲನ್ನು ನಿಮ್ಮ ಜಿಮೇಲ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ತಾರೆ ಫ್ರೆಂಡ್ಸ್. ಅದಕ್ಕಾಗಿ ನಿಮ್ಮ ಜಿಮೇಲ್ ಅಕೌಂಟ್ ಇರಬೇಕಾಗುತ್ತೆ ಫ್ರೆಂಡ್ಸ್. ಅದು ಪ್ಲೇಸ್ಟೋರಲ್ಲಿ ಹೋಗಿ ಇನ್ಸ್ಟಾಲ್ ಮಾಡಬೇಕಾಗುತ್ತೆ. ಇವಾಗ ಪ್ಲೇಸ್ಟೋರ್ನ ಓಪನ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಓಪನ್ ಮಾಡಿದ ತಕ್ಷಣ ಮೊಬೈಲ್ ಅಂತ ಟೈಪ್ ಮಾಡಿ ಫ್ರೆಂಡ್ಸ್. MUBBL ಇಲ್ಲಿ ಫಸ್ಟ್ ಒನ್ ಮೊಬೈಲ್ ಆ್ಯಪ್ ಅಂತ ಇದೆ ಫ್ರೆಂಡ್ಸ್. ಅದನ್ನು ಕ್ಲಿಕ್ ಮಾಡಿದ ತಕ್ಷಣ ಓಪನ್ ಅನ್ಇನ್ಸ್ಟಾಲ್ ಅಂತ ಕೇಳ್ತಾ ಇದೆ ನನ್ನ ಹತ್ರ. ಯಾಕೆಂದರೆ ನಾನು ಆಲ್ರೆಡಿ ಇನ್ಸ್ಟಾಲ್ ಮಾಡ್ಕೊಂಡಿದ್ದೀನಿ. ನೀವು ಇನ್ಸ್ಟಾಲ್ ಮಾಡ್ಕೋಬೇಕಾಗುತ್ತೆ. ಇದನ್ನು ಓಪನ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ನಾನು ಓಪನ್ ಮಾಡಿದ ತಕ್ಷಣ ಲ್ಯಾಂಗ್ವೇಜ್ ಸೆಟ್ಟಿಂಗ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ಎಷ್ಟು ಲ್ಯಾಂಗ್ವೇಜ್ ಇದೆ ನಿಮಗೆ ಯಾವ್ದು ಚಾಯ್ಸ್ ಆಗುತ್ತೆ ಅದನ್ನು ಸೆಟ್ ಮಾಡ್ಕೊಳ್ಳಿ. ನಾನು ಸೆಕೆಂಡ್ ಒನ್ ಕ್ಲಿಕ್ ಮಾಡ್ತಾ ಇದ್ದೀನಿ. ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಕೆಳಗಡೆ ಗಿವ್ ಪರ್ಮಿಷನ್ ಅಂತ ಇದೆ ಫ್ರೆಂಡ್ಸ್. ಅದನ್ನು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಗಿವ್ ಪರ್ಮಿಷನ್ ಈ ಥರ ಕೇಳುತ್ತೆ ಫ್ರೆಂಡ್ಸ್. ಇನ್ನು ಒಂದು 4 ಸ್ಟೆಪ್ ಫಾಲೋ ಅಂತ ಕೊಡ್ತಾ ಇರಿ ಫ್ರೆಂಡ್ಸ್. ಒಂದು 3 ಸ್ಟೆಪ್ ಆಟೋಮೆಟಿಕ್ ಐಡೆಂಟಿಫೈ ಮಾಡ್ಕೋತೆ ಫ್ರೆಂಡ್ಸ್. ಅದು ಐಡೆಂಟಿಫೈ ಮಾಡಿದ ತಕ್ಷಣ ನಾವು ಮೊಬೈಲ್ ನಂಬರ್ನ ಎಂಟರ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ನಿಮ್ಮ ಮೊಬೈಲ್ ನಂಬರ್ನ ನೀವು ಎಂಟರ್ ಮಾಡಿ. ಏಕೆಂತಂದರೆ ವೆರಿಫಿಕೇಷನ್ ಮಾಡುತ್ತೆ ಫ್ರೆಂಡ್ಸ್. ಇಲ್ಲಿ ವೆರಿಫೈ ಅಂತ ಕ್ಲಿಕ್ ಮಾಡಿ ಓಕೆ ಅಂತ ಕೊಡಿ ಫ್ರೆಂಡ್ಸ್. ಒಂದು ನಿಮ್ಮ ಮೊಬೈಲ್ ನಂಬರ್ಗೆ SMS ಬರುತ್ತೆ ಫ್ರೆಂಡ್ಸ್. ಅದು ಮೊಬೈಲ್ ಕಡೆಯಿಂದ ವೆರಿಫೈಡ್ ಅಂತ ಬರುತ್ತೆ. ಇದು ವೆರಿಫೈ ಆಗಿದೆ ಫ್ರೆಂಡ್ಸ್ ನಿಮ್ಮ ನಂಬರು. ಇಲ್ಲಿ ಕೆಳಗಡೆ ಗಿವ್ ಪರ್ಮಿಷನ್ ಅಂತ ಇದೆ ಫ್ರೆಂಡ್ಸ್. ಅದನ್ನು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಇದು ನಿಮ್ಮ ಮೊಬೈಲಲ್ಲಿರೋ ಬ್ಯಾಲೆನ್ಸ್ ಕೂಡ ಚೆಕ್ ಮಾಡುತ್ತೆ ಫ್ರೆಂಡ್ಸ್. ಚೆಕ್ ಮಾಡಬೇಕಾಗಿತ್ತು ಅಂತಂದರೆ ಈ ಥರ ಓಪನ್ ಮಾಡಿ. ಓಪನ್ ಮಾಡಿದ ತಕ್ಷಣ ಇದು ಓಕೆ ಅಂತ ಕೊಡಿ ಫ್ರೆಂಡ್ಸ್. ಓಕೆ ಅಂತ ಕೊಟ್ಟ ತಕ್ಷಣ ಈ ಥರ ಬರುತ್ತೆ. ಏರ್ಟೆಲ್ ನಿಮ್ಮ ಸಿಮ್ ಯಾವ ಸಿಮ್ ಆಗಿದೆ ಅಂತ ತೋರಿಸುತ್ತೆ ಫ್ರೆಂಡ್ಸ್. ಏರ್ಟೆಲ್ ಆದರೆ ಏರ್ಟೆಲ್, ವೋಡಾಫೋನು ಈ ಥರ ಬೇರೆ ಯಾವುದಾದ್ರೂ ತೋರಿಸುತ್ತೆ ಫ್ರೆಂಡ್ಸ್. ಇಲ್ಲಿ ಆಫರ್ಸು, ರಿಚಾರ್ಜು, ಇಂಡೆಕ್ಸ್ ಈ ಥರ ಇದೆ ಫ್ರೆಂಡ್ಸ್. ಇಲ್ಲಿ ಲಾಸ್ಟಲ್ಲಿ ಬೆಸ್ಟ್ ಪ್ಲ್ಯಾನ್ಸ್ ಅಂತ ಇದೆ. ಅಲ್ಲಿ ನಿಮ್ಮ ನಂಬರ್ನಲ್ಲಿ ಇರ್ತಕ್ಕಂಥ ಟ್ಯಾಕ್ ಟೈಮು ಮತ್ತು ಡಾಟಾ ವಾಯ್ಸ್ ಎಲ್ಲ ಕೂಡ ಚೆಕ್ ಮಾಡ್ಬೋದು. ಈಗ ನಾನು ಬಿಲ್ ಅಂತ ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ಇಲ್ಲಿ ಬಿಲ್ ಅಂತ ಇದೆಯಲ್ಲ, ಬಿಲ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಲಾಸ್ಟ್ 7 ಡೇಸ್ ಇಲ್ಲಿ ಈ ಥರ ಇರುತ್ತೆ ಫ್ರೆಂಡ್ಸ್. ಲಾಸ್ಟ್ 7 ಡೇಸ್, ಲಾಸ್ಟ್ 30 ಡೇಸ್, ಸೆಲೆಕ್ಟ್ ಎನಿ ಡೇಟ್ ಅಂದರೆ ಮ್ಯಾಕ್ಸಿಮಮ್ 3 ತಿಂಗಳು ಅಷ್ಟೇ ಬರುತ್ತೆ ಫ್ರೆಂಡ್ಸ್. 3 ತಿಂಗಳನ್ನ ಕಾಲ್ ಡೀಟೇಲ್ಸ್ ನೀವು ಕಲೆಕ್ಟ್ ಮಾಡ್ಬೋದು. ನಾನು ಫಾರ್ ಎಕ್ಸಾಂಪಲ್ ಒಂದು 7 ಡೇಸ್ ಕೊಡ್ತಾ ಇದ್ದೀನಿ. ಕೊಟ್ಟ ತಕ್ಷಣ ಇಲ್ಲಿ ಕೆಳಗಡೆ ಗೆಟ್ ಬಿಲ್ಸ್ ಬೈ ಇಮೇಲ್ ಅಂತ ಇದೆ ಫ್ರೆಂಡ್ಸ್. ಅದನ್ನು ಕ್ಲಿಕ್ ಮಾಡಿ. ಗೆಟ್ ಬಿಲ್ ಅವ್ರ ಕ್ಯಾನ್ಸಲ್ ಅಂತ ಇದೆ. ಗೆಟ್ ಬಿಲ್ ಅಂತ ಕೊಡಿ ಫ್ರೆಂಡ್ಸ್. ಕೊಟ್ಟ ತಕ್ಷಣ ಸ್ವಲ್ಪ ವೇಟ್ ಮಾಡಿ. ಮೊಬೈಲ್ ಕಡೆಯಿಂದ ಒಂದು SMS ಬರುತ್ತೆ ಫ್ರೆಂಡ್ಸ್ ನಿಮ್ಮ ಜಿಮೇಲ್ ಅಕೌಂಟ್ಗೆ. ಈ ಥರ ಒಂದು ಜಿಮೇಲ್ ಅಕೌಂಟ್ಗೆ ಒಂದು ಮೊಬೈಲ್ ಕಡೆಯಿಂದ ಬರುತ್ತೆ ಫ್ರೆಂಡ್ಸ್. ಇದನ್ನು ಓಪನ್ ಮಾಡಿ. ಓಪನ್ ಮಾಡಿದ ತಕ್ಷಣ ಇಲ್ಲಿ ಕೆಳಗಡೆ ಬನ್ನಿ ಫ್ರೆಂಡ್ಸ್. ಈ ಥರ ಏರ್ಟೆಲ್ ಕರ್ನಾಟಕ ಬಿಲ್ PDF ಅಂತ ಇದೆ. ಅದ್ರ ಮೇಲೆ ಕ್ಲಿಕ್ ಮಾಡಿ ಫ್ರೆಂಡ್ಸ್. ಇಲ್ಲಿ ಡೌನ್ಲೋಡ್ಸ್ ಇಂದ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇದನ್ನು ಓಪನ್ ಮಾಡಿ. ನೋಡಿ ಫ್ರೆಂಡ್ಸ್, ನಾನು 7 ದಿನಗಳ ಹಿಂದೆ ಯಾರಿಗೆ ಕಾಲ್ ಇನ್ಕಮಿಂಗ್ ಅಲ್ಲಿ ಅಥವಾ ಔಟ್ ಗೋಯಿಂಗ್ ಅಲ್ಲಿ ಎಲ್ಲ ಡೀಟೇಲ್ಸನ್ನು ಇದೆ ಫ್ರೆಂಡ್ಸ್. ಇಲ್ಲಿ ಡೇಟ್ ಕೂಡ ಇರುತ್ತೆ, ಟೈಮು, ನಂಬರ್ಸ್ ಆ್ಯಂಡ್ ನೇಮ್ಸ್ ಇದ್ದರೆ ನೇಮ್ಸು, ಫ್ರಮ್ ಅಂದರೆ ಡ್ಯೂರೇಷನ್ ಕೂಡ ಇರುತ್ತೆ, ಎಷ್ಟು ಅಮೌಂಟ್ ಡೆಡಿಕೇಶನ್ ಆಗಿದೆ ಮತ್ತು ಟೈಪ್ ಇನ್ಕಮಿಂಗ್ ಇದೆ, ಔಟ್ ಗೋಯಿಂಗ್ ಇದೆ, ಈ ಥರ ಎಲ್ಲ ತೋರಿಸುತ್ತೆ ಫ್ರೆಂಡ್ಸ್. ವೆರಿ ಯೂಸ್ಫುಲ್ ಅದ. ನೀವು ಕೂಡ ಟ್ರೈ ಮಾಡಿ ಫ್ರೆಂಡ್ಸ್. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ, ಕಮೆಂಟ್ ಮಾಡಿ, ಪ್ಲೀಸ್ ಲೈಕ್ ಮಾಡಿ ಫ್ರೆಂಡ್ಸ್. ಧನ್ಯವಾದಗಳು.